ಸ್ನೇಹಿತರೆ ನಮಸ್ಕಾರ. ಉತ್ತರ ಕರ್ನಾಟಕದ ಜಾನಪದ ಕಲಾವಿದರು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರುವ ಗಾಯಕರು. ಹಾಗಿದ್ರೆ ಇವರೆಲ್ಲ ಯಾರು? ಮದುವೆ, ಯಾವ ಊರಿನವರು, ಯಾವ ಸಮುದಾಯದವರು, ಇವರಿಗೆ ಯೂಟ್ಯೂಬ್ ಹಾಗೂ ಆರ್ಕೆಸ್ಟ್ರಾದಿಂದ ಬರುವ ದುಡ್ಡು ಎಷ್ಟು ಎಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಫಸ್ಟ್ ಪಾರ್ಟ್ ಆಗಿದ್ದು ಸೆಕೆಂಡ್ ಪಾರ್ಟ್ ಮುಂದಿನ ವಿಡಿಯೋದಲ್ಲಿ ಬರುತ್ತದೆ. ಮೊದಲಿಗೆ ಪರ್ಸು ಕೋಲೂರ್. ಜಾನಪದ ಪ್ರೇಮಿ ಪರ್ಸು ಕೋಲೂರ್ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಕ್ಕದ ಕೋಲೂರು ಗ್ರಾಮದವರು. ಇವರದ್ದು ದಲಿತ ಸಮುದಾಯ. ಇವರು ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ಯಾವ ರೀತಿ ಫೇಮಸ್ ಅಂದರೆ ಇವರ ಹೆಸರು ಗೊತ್ತಿಲ್ಲದವರೇ ಇಲ್ಲ, ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದವರು ಇವರು. ಇವರು 2021 ಮೇ 18ರಂದು ಮದುವೆಯಾಗ್ತಾರೆ. ಇವರ ಯೂಟ್ಯೂಬ್ನಿಂದ 40,000 ರಿಂದ 50,000 ಹಣವನ್ನು ಪಡೆದರೆ ಆರ್ಕೆಸ್ಟ್ರಾಗೆ 30,000 ಹಣ ಚಾರ್ಜ್ ಮಾಡ್ತಾರೆ. ತಿಂಗಳಿಗೆ 16 ಆರ್ಕೆಸ್ಟ್ರಾಗಳಿಗೆ ಹೋಗುವ ಇವರು ಲಕ್ಷಾಂತರ ಹಣವನ್ನು ಪಡಿತಾರೆ. ಬಾಳು ಬೆಳಗುಂದಿ. ಸದ್ಯ ಜಾನಪದ ಲೋಕದಲ್ಲಿ ಟ್ರೆಂಡ್ ಸೆಟ್ಟರ್ ಆಗಿ ಮಿಂಚುತ್ತಿರುವ ಯುವ ಗಾಯಕ ಬಾಳು ಬೆಳಗುಂದಿಯವರು ಹಾವೇರಿ ಜಿಲ್ಲೆಯವರು. ಇವರ ಮೂಲ ಹೆಸರು ಬಾಳೇಶ. ಇವರು ಕೂಡ ಜಾನಪದ ಲೋಕದಲ್ಲಿ ಸಖತ್ ಫೇಮಸ್ ಗಾಯಕರು. ಇವರು 2024 ಜುಲೈ 7ರಂದು ಮದುವೆಯಾಗ್ತಾರೆ. ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ 2 ಲಕ್ಷಕ್ಕೂ ಅಧಿಕ ಹಣವನ್ನು ಪಡಿತಾರೆ. ಮತ್ತು ಇವರು ಒಂದೊಂದು ಆರ್ಕೆಸ್ಟ್ರಾಗಳಿಗೆ 40,000ಕ್ಕೂ ಅಧಿಕ ಹಣವನ್ನು ಪಡಿತಾರೆ. ಸದ್ಯ ಇವರು ಕೂಡ ಸಿನಿಮಾ ಕ್ಷೇತ್ರಗಳಲ್ಲಿಯೂ ಕೂಡ ಹಾಡುಗಳನ್ನು ಹಾಡ್ತಿದ್ದಾರೆ. ಮಾಳು ನಿಪ್ನಾಳ್. ಸ್ನೇಹಿತರೆ, ಜಾನಪದ ಲೋಕಕ್ಕೆ ಹೊಸ ಮುನ್ನುಡಿಯನ್ನು ಬರೆದ ಮಾಳು ನಿಪ್ನಾಳ್ ಅವರು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಪ್ನಾಳ್ ಎಂಬ ಗ್ರಾಮದವರು. ಕಡು ಬಡತನದಲ್ಲಿ ಹುಟ್ಟಿ ಬೆಳೆದ ಮಾಳು ನಿಪ್ನಾಳ್ ಅವರು ಇಂದು ರಾಜ್ಯದ ಟಾಪ್ ಸಿಂಗರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇವರು ಮೇಘಾ ಎನ್ನುವರನ್ನು ವಿವಾಹವಾಗಿದ್ದು ಅವರು ಕೂಡ ಜಾನಪದ ಗಾಯಕರಾಗಿದ್ದಾರೆ. ಮಾಳು ಅವರನ್ನು ಉತ್ತರ ಕರ್ನಾಟಕದಲ್ಲಿ ಜಾನಪದ ಲೋಕದ ಸ್ಟಾರ್ ಸಿಂಗರ್ ಅಂತ ಕರೀತಾರೆ. ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ 2 ರಿಂದ 3 ಲಕ್ಷ ಹಣವನ್ನು ಪಡೆದರೆ ಒಂದೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಇವರು 40,000 ರಿಂದ 50,000ವರೆಗೆ ಹಣವನ್ನು ಪಡಿತಾರೆ. ಸದ್ಯ ಇವರು ಸಿನಿಮಾ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮದೇ ಹಾಡುಗಳ ಮೂಲಕ ಫೇಮಸ್ ಆಗಿದ್ದಾರೆ. ಮ್ಯೂಸಿಕ್ ಮೈಲಾರಿ. ಇವರು ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದ ಶೈಲಿಯ ಹಾಡುಗಳ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಅದರಲ್ಲೂ ಇವರು ತಮ್ಮ ಆರ್ಕೆಸ್ಟ್ರಾದ ಮೂಲಕ ಜನಪದ ಹಾಡು ಹಾಗೂ ಕಾಮಿಡಿಗಳ ಮೂಲಕ ಟ್ರೆಂಡಿಂಗ್ ಸ್ಟಾರ್ ಆಗಿದ್ದಾರೆ. ಇವರು 2022 ಅಕ್ಟೋಬರ್ 31ರಂದು ವಿವಾಹವಾಗಿದ್ದಾರೆ. ಹಾಗಿದ್ರೆ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಹಾಗೂ ಗಾಯಕರು ಯಾರು ಎಂಬುದನ್ನು ಕೆಳಗಡೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.